ಮಾಂ ಪ್ರಭು ಪಾಹಿ ಮಾಂ, ತ್ರಾಹಿ ಮಾಂ ಪ್ರಭು ತ್ರಾಹಿ ಮಾಂ, ಪಾಹಿ ಮಾಂ ಪ್ರಭು ಪಾಹಿ ಮಾಂ. ಪರಮಾತ್ಮ, ಒಂದು ಭಯಾನಕ ಅಂಧಕಾರವು ಇಡೀ ವಿಶ್ವವನ್ನೇ ಆವರಿಸುತ್ತಿದೆ. ತನ್ನ ಅಸಾಮಾನ್ಯ ಶಕ್ತಿಯ ಬಲದಿಂದ ರಾಕ್ಷಸನೊಬ್ಬ 3 ಲೋಕಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುತ್ತಿದ್ದಾನೆ. ಸಮಸ್ತ ಸೃಷ್ಟಿಯ ಜೀವರಾಶಿಯಲ್ಲಿ ಆಹಾಕಾರವಿದೆ ಪ್ರಭು. ಇದನ್ನು ಬೇಗ ಪರಿಹರಿಸದಿದ್ದರೆ ಪೃಥ್ವಿಯ ನಾಶ ನಿಶ್ಚಿತ. ಪ್ರಣಾಮಗಳು ಪರಂಧಾಮ. ಆ ದುರಾಚಾರ್ಯ ದುರ್ನಡತೆಯಿಂದ ಸರ್ವರು ಭಯಭೀತರಾಗಿದ್ದಾರೆ. ಈ ದುಷ್ಕೃತ್ಯಗಳ ರೂವಾರಿ ಮಹಾದೇವನ ಪರಮ ಭಕ್ತ ರಾವಣೇಶ್ವರ. ಋಷಿ ಮುನಿಗಳು, ಮಹಿಳೆಯರು, ಮಂದಿರಗಳು, ವೇದ ಪುರಾಣಗಳು ಯಾವುದೂ ಸುರಕ್ಷಿತವಾಗಿಲ್ಲ. ವಿಷ್ಣು ನಾಮ ಭಜಿಸುವ ಭಕ್ತರ ರಕ್ತದೋಕುಳಿ ನಡೆಸುತ್ತಿದ್ದಾರೆ ಆ ದುರಾತ್ಮರು. ಇದರಿಂದ ಭಕ್ತಿಯ ಶಕ್ತಿ ಕ್ಷೀಣಿಸುತ್ತಿದೆ ಪರಂಧಾಮ. ನಾನು ಸರ್ವೇಶ್ವರ, ರಕ್ಷಿಸು ಎಂದವರು ರಕ್ಷಿಸುತ್ತೇನೆ. ತನ್ನ ಅಹಂಕಾರ ಬಲದಿಂದ ರಾವಣನು ತನ್ನನ್ನು ಅಮರನೆಂದುಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಈಗಾಗಲೇ ಅವನು ಅಮರನಾಗಿದ್ದಾನೆ. ನಾನೇ ಅವನಿಗೆ ಅಂತಹ ವರದಾನ ನೀಡಿದ್ದೇನೆ. ದೇವತೆಗಳಿಂದಾಗಲಿ ಅಥವಾ ದಾನವರಿಂದಾಗಲಿ, ಪಶುಗಳಿಂದ, ಕಿನ್ನರರಿಂದ, ಗಂಧರ್ವರಿಂದಲೂ ಸಾವು ಬಾರದಂತಹ ವರ. ಮನುಷ್ಯನಿಂದ ಬ್ರಹ್ಮದೇವ? ಮನುಷ್ಯ? ಆ ವಿಚಾರವನ್ನು ರಾವಣನು ಪ್ರಸ್ತಾಪಿಸಲಿಲ್ಲ ಪ್ರಭು. ಆತನಿಗೆ ಚೆನ್ನಾಗಿ ತಿಳಿದಿದೆ ಒಬ್ಬ ಮನುಷ್ಯನಿಂದ ತನ್ನ ಸಾವು ಅಸಂಭವ ಎಂದು. ನಿಮಗೇನನ್ನಿಸುತ್ತದೆ ಬ್ರಹ್ಮದೇವ? ಪ್ರಭು, ಬ್ರಹ್ಮದೇವ, ಒಬ್ಬ ದುಷ್ಟ ಅಧರ್ಮಿ ಎಷ್ಟೇ ಚತುರನಾಗಿದ್ದರೂ ಸರಿ, ಅವರು ಏನಾದರೊಂದು ಮೂರ್ಖತನ ಮಾಡಿಯೇ ಇರುತ್ತಾರೆ. ಅದು ಅವರ ವಿನಾಶಕ್ಕೆ ಕಾರಣವಾಗುತ್ತದೆ. ರಾವಣನ ಮೃತ್ಯುವಿನ ಕಾರಣ ನನ್ನ ಮನುಷ್ಯಾವತಾರವಾಗಲಿದೆ. ನನ್ನ ರಾಮಾವತಾರ. ರಾಮ 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 ರಾಮ. ಸ್ವಾಮಿ, ನಿಮ್ಮ ಬಾಯಲ್ಲಿ ರಾಮನಾಮವೇ? ಈ ರಾಮನಾರು ಪ್ರಭು? ದೇವಿ, ಪ್ರಶ್ನಿಸಬೇಕಿರುವುದು ರಾಮ ಎಂದರೆ ಏನು? ರಾಮ ಈ ಬ್ರಹ್ಮಾಂಡದ ಒಂದು ನಿರಾಕಾರ ಶಕ್ತಿ. ಅವನು ಈ ಸೃಷ್ಟಿಯ ಕಣಕಣದಲ್ಲೂ ಸೇರಿದ್ದಾನೆ. ಮನುಷ್ಯರಲ್ಲಿ, ವಾನರರಲ್ಲಿ, ದೇವರಲ್ಲಿ, ದಾನವರಲ್ಲಿ ಎಲ್ಲದರಲ್ಲೂ ರಾಮನಿದ್ದಾನೆ. ಬ್ರಹ್ಮನಾಗಿ ಸೃಷ್ಟಿಕರ್ತನಾಗಿದ್ದಾನೆ, ವಿಷ್ಣುವಾಗಿ ಪಾಲಕ ಮತ್ತು ಶಿವನಾಗಿ ಸಂಹಾರಕ. ರಾಮ ಈ ಬ್ರಹ್ಮಾಂಡದ ಪರಮಸತ್ಯ. ಮಹಾದೇವ, ಆ ಪರಮಸತ್ಯವನ್ನು ತಾವು ಈ ರೀತಿಯಾಗಿ ವರ್ಣಿಸಲು ಕಾರಣವಿದೆ ದೇವಿ. ಆ ನಿರಾಕಾರಿಯಾದ ರಾಮ
ಸಾಕಾರ ರೂಪ ಪಡೆಯುವ ಸಮಯ ಬಂದಿದೆ. ಈ ಅಪೂರ್ವ ರಚನೆಯಲ್ಲಿ ನಾನು ಒಂದು ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಲಿದ್ದೇನೆ. ಹಾಗೆಯೇ ನೋಡಿ ಆನಂದಿಸಿ ಆ ರಾಮನ ಲೀಲೆಯನ್ನ. ಬ್ರಹ್ಮದೇವ, ನಿಮ್ಮ ವರದಾನದ ನಿಷ್ಠೆ ಕಾಪಾಡಲು ನಾನು ಮನುಷ್ಯಾವತಾರ ತಾಳುವ ನಿರ್ಣಯವನ್ನೇನೋ ಮಾಡಿಬಿಟ್ಟೆ. ರಾವಣನ ವಧೆಯಾಗಬೇಕು, ಆ ಕಾರ್ಯ ಕೈಗೂಡಬೇಕು. ಆದರೆ ಮನುಷ್ಯರಿಂದ ಅದು ಅಸಂಭವ. ಸ್ವಯಂ ನಾನು ಮಾನವರ ಇತಿಮಿತಿಯನ್ನು ಉಲ್ಲಂಘನೆ ಮಾಡಲಾರೆ. ಅದಕ್ಕೋಸ್ಕರ ನನಗೆ ಸಹಾಯದ ರೂಪವಾಗಿ ಒಂದು ಮಹಾಶಕ್ತಿಯ ಅವಶ್ಯಕತೆ ಇದೆ. ಅದು ಬ್ರಹ್ಮಾಂಡದಲ್ಲಿ ಸಾಟಿ ಇಲ್ಲದ್ದು. ಕೇವಲ ಧರ್ಮದ ಸ್ಥಾಪನೆ ಅಧರ್ಮದ ವಿನಾಶದಿಂದ ಸೃಷ್ಟಿ ನಡೆಯುವುದಿಲ್ಲ ಬ್ರಹ್ಮದೇವ. ಭಕ್ತಿಯ ಸಾರವೂ ಸಹ ಪ್ರಜ್ವಲಿಸಬೇಕು. ಧರ್ಮದ ಶಕ್ತಿಯು ಜೀವಂತವಾಗಿರಬೇಕು. ಬ್ರಹ್ಮಾಸ್ತ್ರಕ್ಕಿಂತಲೂ ದೊಡ್ಡ ಶಕ್ತಿ ಯಾವುದಿದೆ ಮಹಾಪ್ರಭು? ಮಹಾದೇವ. ಕ್ಷಮಿಸಿ ಪ್ರಭು, ನೀವು ನರಜನ್ಮ ತಳೆದಾಗ ಸ್ವತಃ ನಿಮ್ಮ ಬಳಿ ಬ್ರಹ್ಮಾಸ್ತ್ರವೇ ಇರುತ್ತದೆ. ಹೀಗಿರುವಾಗ ಮಹಾದೇವ ನಿಮಗೆ ಯಾವ ಶಕ್ತಿಯನ್ನು ನೀಡಲು ಸಾಧ್ಯ? ಅದು ರಾವಣನ ಸಂಹಾರ ಕಾಲದಲ್ಲಿ ಸಹಾಯವಾಗುವಂತಹದ್ದು. ಮಹಾದೇವ ಕಾಲಚಕ್ರವನ್ನು ಏಕೆ ನಿಲ್ಲಿಸಿದರು ದೇವ? ಬನ್ನಿ ಬ್ರಹ್ಮದೇವ, ಸ್ವಯಂ ಮಹಾದೇವನನ್ನೇ ಕೇಳೋಣ. ಶಿವಂ ಶಿವಂ ಓಂ ಶಿವಂ ಶಿವಂ ಓಂ ಶಿವಂ ಶಿವಂ ಓಂ ಶಿವಂ ಶಿವಂ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವ ಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವ ಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ಓಂ ನಮಃ ಶಿವಾಯ. ವೀರಭದ್ರ ಭೈರವನು ನೀನೇ, ಜಟಾಧರನು ನೀನೇನೆ, ತ್ರಿನೇತ್ರ ತ್ರಿಶೂಲ ತ್ರಿಕಾಲ ಅನಾದಿಯಂತ್ಯ ಶಿವನೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿಮಲಾದ ನಾವತಾರದಿ ನಿನ್ನ ಮಹಿಮೆ ಅಮೋಘ ಅಪಾರ. ಶನಿಯ ದಶೆಯನ್ನು ಪರಿವರ್ತಿಸಿದ ಮಹಾದೇವ ನೀನೇನೆ. ರುದ್ರ ರುದ್ರ ಮಹಾರುದ್ರ ಭೈರವ ನಂದೀಶ್ವರ ಭೋಲೆನಾಥ ಕಾಲನೇತ್ರ ಶಂಕರ ಶಿವಶಂಕರ. ಧರ್ಮ ಮಾರ್ಗ ತೋರಲು ಕೃಷ್ಣ ರೂಪ ಧರಿಸಿನಿ, ಶರಭ ಅವತಾರಿಯಾಗಿ ನರಸಿಂಹನ ಹದುಳಿಸಿ. ದೂರ್ವಾಸ ಋಷಿ ನಿನ್ನ ಕೋಪದ ಫಲವಾಗಿ ಅವತರಿಸಿದರು. ನಿನ್ನ ಕೃಪೆಯಿಂದಲೇ ತಾನೇ ಸಕಲ ದೇವರ ಕಲ್ಯಾಣ.
ದೇವ ಮಹಾದೇವ ಹರ ಹರ ಪರಮೇಶ್ವರ ಅವಧೂತನಾಗಿ ದಹಿಸಿ ಇಂದ್ರನ ಅಹಂಕಾರವ ನಮಕ ಚಮಕ ಚತುರ್ವೇದದಾದಿಯಂತ ನೀನೆ ಅಮೋಘವಾದ ಮೇಘನಾದ ಢಮರುಗ ಶಂಕರನೇ ಕಾಲ ಕೂಡಿ ಬಂದಿದ್ದೀಗ ನೂತನಾವತಾರ ತಾಳಲು ಪ್ರಾರ್ಥನೆಯ ಆಲಿಸು ನೀ ಅವತರಿಸು ಬಾ ಶಂಕರನೇ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ಮಹಾರುದ್ರ ತಾಂಡವ ಶಿವಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ ಹೇ ಮಹಾದೇವ, ನಿನ್ನ ಈ ದಶರುದ್ರಾವತಾರಗಳು ಈ ಸೃಷ್ಟಿಯಲ್ಲಿ ಶಕ್ತಿಯ ಹೊಸ ರೂಪಗಳನ್ನೇ ಸ್ಥಾಪಿಸಿವೆ. ಆದರೆ ಈಗ ನಿನ್ನ 11ನೆಯ ಬಹು ವಿಶೇಷ ಪರಾಕ್ರಮಶಾಲಿ ಅವತಾರವೆತ್ತುವ ಸಮಯ. ಅದು ಶಕ್ತಿಯ ಜೊತೆ ಜೊತೆಗೆ ಭಕ್ತಿಯ ಹೊಸ ಅಧ್ಯಾಯ ಬರೆಯಲಿದೆ. ಇದೇ ಏನು ಸ್ವಾಮಿಯ ಅವತಾರ? ಪ್ರಭು, ನಿಮ್ಮ ರಾಮಾವತಾರದಲ್ಲಿ ನನ್ನ 11ನೇ ಅವತಾರ ಹನುಮ ನಿಮ್ಮ ಪರಮ ಭಕ್ತನಾಗಿ ನಿಮಗೆ ಸಹಾಯ ಮಾಡುತ್ತಾನೆ. ನಮ್ಮ ಈ ಕೊಡುಗೆಯನ್ನು ಸ್ವೀಕಾರ ಮಾಡಿ. ಪ್ರಭು, ಅವತಾರ ನನ್ನದೇ, ಆದರೆ ಭಕ್ತಿ ನಿಮ್ಮದಾಗಿರುತ್ತದೆ. ನಿಮ್ಮ ಈ ಪರಮಭಕ್ತನ ಅಲೌಕಿಕ ಯಾತ್ರೆಯ ವಿಷಯದಲ್ಲಿ ನೀವು ಏನು ಯೋಚಿಸುತ್ತಿದ್ದೀರಿ ಪ್ರಭು? ಮಹಾದೇವ, ಸಮಸ್ತ ಸೃಷ್ಟಿಯ ಜೀವರಾಶಿಗಳ ಭಾಗ್ಯ ನಿರ್ಮಾತೃ ಇಲ್ಲೇ ಇರುವಾಗ ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ ಅಲ್ಲವೇ? ಬ್ರಹ್ಮದೇವ, ಮೊದಲು ಈ ಶಿಶುವಿನ ಭಾಗ್ಯವನ್ನು ಬರೆಯಿರಿ. ಖಂಡಿತವಾಗಿ ಪ್ರಭು. ಅಸಂಭವ. ಏನಾಯಿತು ಬ್ರಹ್ಮದೇವ? ಶಿಶುವಿನ ಹಣೆಬರಹವನ್ನು ಬರೆಯಲಾಗುತ್ತಿಲ್ಲ ಪ್ರಭು. ನನಗೆ ಈ ರೀತಿ ಎಂದೂ ಆಗಿರಲಿಲ್ಲ ಪ್ರಭು. ಇವನ ಹಣೆಬರಹವನ್ನು ಬರೆಯಲಾಗಲಿಲ್ಲ. ಇದು ಸೃಷ್ಟಿಯ ನಿಯಮವನ್ನೇ ಮೀರಿದಂತಾಗಿದೆ. ಇದು ಯಾವ ತರ್ಕಕ್ಕೂ ನಿಲುಕದ್ದು, ಯಾವುದೇ ಸಿದ್ಧಾಂತಕ್ಕೂ, ಪ್ರಕೃತಿಯ ನಿಯಮಕ್ಕೂ ಮತ್ತಾವುದಕ್ಕೂ ಕೂಡ. ಇವನ ಕರ್ಮವನ್ನು ವಿಚಾರ ಮಾಡುವುದು ಹೇಗೆ ಪ್ರಭು? ಇವನ ಗುಣವಿಶೇಷಣಗಳನ್ನು ನಿರ್ಧರಿಸುವುದು ಹೇಗೆ? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ದಿಕ್ಕು ತೋಚದಂತಾಗಿದೆ ಪ್ರಭು. ಈ ಹಿಂದೆ ಇಂತಹ ಘಟನೆಗಳು ನಡೆದಿರುವ ಯಾವುದೇ ಸಾಕ್ಷಿಗಳಿಲ್ಲ. ಬ್ರಹ್ಮದೇವ, ನಾನು ನಿಮಗೆ ತಿಳಿಸಿದ ಮಹಾಶಕ್ತಿ ಇದೇ ಆಗಿದೆ. ಕೈಲಾಸಕ್ಕೆ ಬರುವ ಮುನ್ನವೇ ನಾನು ಅದರ ವರ್ಣನೆ ಮಾಡಿದ್ದೆ. ಬ್ರಹ್ಮಾಸ್ತ್ರಕ್ಕಿಂತಲೂ ದೊಡ್ಡ ಶಕ್ತಿ. ಇದರಲ್ಲಡಗಿವೆ ಅಲೌಕಿಕ ಶಕ್ತಿಗಳು.
ನಿಮ್ಮಿಬ್ಬರ ದಿವ್ಯ ಲೀಲೆಯನ್ನು ಕಣ್ಣಾರೆ ಕಂಡು ನಾನು ಮೂಗವಿಸ್ಮಿತನಾಗಿದ್ದೇನೆ. ಕ್ಷಮಿಸಿ ನನ್ನನ್ನು. ಶಿವನು ಸ್ವಯಂಭುವನಾಗಿದ್ದಾನೆ, ಸ್ವಯಂ ಅನಾದಿ ಕೂಡ, ಸ್ವಯಂ ಪ್ರಾರಬ್ಧವೂ ಆಗಿದ್ದಾನೆ. ಶಿವನ ಅವತಾರವೇ ಭಾಗ್ಯವಾಗಿರುವಾಗ ಮತ್ತೇನು ಬರೆಯಲು ಸಾಧ್ಯ? ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ನೀನು ಸಾಮಾನ್ಯ ಜೀವಿಯಾಗಿರದೆ ನಿನ್ನ ಹಣೆ ಬರಹವನ್ನು ನೀನೇ ಬರೆದುಕೋ. ಮಹಾದೇವ, ನಿಮ್ಮ 11ನೆಯ ರುದ್ರಾವತಾರ ಇದು ಜಗತ್ತಿನ ಶಕ್ತಿಶಾಲಿ ಜೀವಿಯಾಗುವುದು, ಜೊತೆಗೆ ಸರ್ವಶ್ರೇಷ್ಠ ಭಕ್ತನೂ ಆಗುವುದು. ಇದರ ರಾಮಭಕ್ತಿಯನ್ನು ಯುಗ ಯುಗದಲ್ಲೂ ಸ್ಮರಣೆ ಮಾಡುವರು. ಅದರಿಂದ ಧರಣಿಯಲ್ಲಿ ಕ್ಷೀಣಿಸುತ್ತಿರುವ ಭಕ್ತಿಯ ಶಕ್ತಿಯು ಪುನಃ ಸಶಕ್ತವಾಗುತ್ತದೆ. ಸಮಸ್ತ ಸೃಷ್ಟಿಯು ಈ ಪಾವನ ರೂಪವನ್ನು ರಾಮ ಭಕ್ತ ಹನುಮಂತನೆಂದು ಕರೆಯುತ್ತಾರೆ. ಇಂತಹ ಅವತಾರಗಳ ಸೃಷ್ಟಿ ನಿಮಗಿದು ಮೊದಲಲ್ಲ. ಆದರೆ ತಾವು ಲೀಲೆಯಿಂದ ಸೃಷ್ಟಿಸಿರುವ ಇಂತಹ ಅವತಾರವನ್ನು ಈ ಹಿಂದೆ ನಾನೆಂದೂ ಕಂಡಿರಲಿಲ್ಲ. ಏಕೆಂದರೆ ಈ ಲೀಲೆಯೂ ವಿಶೇಷ ಹಾಗೂ ಅವತಾರವೂ ಸಹ. ಈ ವಿಶೇಷ ಅವತಾರದ ಜನನಕ್ಕೆ ಯಾರನ್ನು ಆಯ್ಕೆ ಮಾಡಿದ್ದೀರಿ ಸ್ವಾಮಿ? ಅಂದರೆ ಯಾರು ಆ ತೇಜಸ್ವಿ ಮಾತೆ ತನ್ನ ಆ ದಿವ್ಯ ಗರ್ಭದಲ್ಲಿ ತಮ್ಮ ಶಕ್ತಿ ಧಾರಣೆ ಮಾಡುವವಳು? ಆ ಅವತಾರವು ಲೀಲೆಯೊಂದಿಗೆ ಆಕಾರ ಪಡೆಯುತ್ತಿದೆ. ಹನುಮನ ಮಾತೆ ಅವಳು. ಆ ನಾರಿಯು ಸಾಧಾರಣ ಸ್ತ್ರೀಯಾಗಿರಬಾರದು. ನೀವು ಇಷ್ಟನ್ನು ಅರ್ಥ ಮಾಡಿಕೊಳ್ಳಿ. ಸಾಹಸ ಮತ್ತು ಸಂವೇದನೆಗಳ ಮಿಲನ ಹನುಮನ ಮಾತೆಯಾಗುವವಳಲ್ಲಿರಬೇಕು. ಮಹಾರಾಣಿ, ಮಹಾರಾಣಿ, ದಯವಿಟ್ಟು ಕೆಳಗೆ ಬನ್ನಿ. ನಾವು ಸೈನಿಕರನ್ನು ಮೇಲಕ್ಕೆ ಕಳಿಸೋಣ, ನೀವು ಕೆಳಗಡೆ ಬನ್ನಿ ಮಹಾರಾಣಿ. ಏನಾದ್ರೂ ದುರ್ಘಟನೆ ನಡೆದ್ರೆ ನಮ್ಗೆಲ್ಲ ಸರಿಯಾಗಿ ಶಿಕ್ಷೆ ಸಿಗುತ್ತೆ. ನಿನಗೇನೂ ಆಗುವುದಿಲ್ಲ, ನಾನಿದ್ದೀನಲ್ಲ. ಮಹಾರಾಣಿ, ನಾನು ಹೇಳಿದ್ನಲ್ಲ, ನಿನಗೇನಾಗೋದಕ್ಕೂ ಬಿಡೋದಿಲ್ಲ ಅಂತ. ಈ ವಿಷಯ ಮಹಾರಾಜರಿಗೆ ಏನಾದ್ರೂ ಗೊತ್ತಾದ್ರೆ ಅನರ್ಥ ಆಗೋಗ್ಬಿಡುತ್ತೆ. ನಡೀರಿ ನಡೀರಿ, ಮಹಾರಾಜರಿಗೆ ಇದನ್ನ ತಿಳಿಸೋಣ. ಹಾ ಹಾ, ನಡಿ. ನೋಡಿದ್ಯಾ, ನಿನ್ನ ಮನೆಗೆ ನೀನು ಸೇರಿಸ್ಬಿಟ್ಟೆ. ಈಗ ನೀನು ಸುರಕ್ಷಿತವಾಗಿದೀಯಾ. ಹಾ, ಮತ್ತೆ ಗೂಡನ್ನ ಬಿಡೋ ಪ್ರಯತ್ನ ಮಾಡ್ಬೇಡ. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಿದ್ರೆ ಕೆಳಗೆ ಬಿದ್ದು ಹೋಗ್ತೀಯ ಅಷ್ಟೇ. ಅಯ್ಯೋ, ಮತ್ತೆ ಬೀಳೋ ಪ್ರಯತ್ನನಾ? ಮೊದಲು ಹಾರೋದನ್ನ ಕಲ್ತ್ಕೋ.